ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಾಳೆ ಬೈರಮಂಗಲಕ್ಕೆ ಎಚ್ಡಿಕೆ ಭೇಟಿ ನೀಡ್ತಾ ಇದ್ದಾರೆ. ಬೈರಮಂಗಲ ಪ್ರವಾಸಕ್ಕೆ ಈಗಾಗಲೇ ಟಿಪಿ ಇಶ್ಯೂ ಆಗಿದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಾಳೆ ಬೈರಮಂಗಲಕ್ಕೆ ಎಚ್ಡಿ ಕುಮಾರಸ್ವಾಮಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಬೈರಮಂಗಲ ಪ್ರವಾಸಕ್ಕೆ ಈಗಾಗಲೇ ಟಿಪಿ ಕೂಡ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ರೈತರ ವಿರೋಧದ ಮಧ್ಯೆ ತರಾತುರಿಯಲ್ಲಿ ಯಾಕೆ ಈ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ರೈತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದಿದ್ರೆ ಸರ್ಕಾರ ಧೂಳಿಪಟ ಆಗುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮಂಡ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಳೆ ಬೈರಮಂಗಲಕ್ಕೆ ಹೋಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬನ್ನಿ ಬಿಡದಿಯಲ್ಲಿ ಬೈರಮಂಗಲದಲ್ಲಿ ರೈತರ ಸಮ್ಮುಖದಲ್ಲಿ ಕೂತು ಮಾತಾಡೋಣ. ಅವರ ಸಮಸ್ಯೆ ಏನಿದೆ, ಬಿಡದಿ ಟೌನ್ಶಿಪ್ಗೆ ಅವರ ಒಪ್ಪಿಗೆ ಇದೆಯಾ ಇಲ್ವಾ, ವಿರೋಧ ಇದೆಯಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ರೈತರ ಸಮ್ಮುಖದಲ್ಲಿ ಮಾತಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಇದೀಗ ನಾಳೆ ಎಚ್ಡಿ ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರೋಗ್ರಾಮ್ ನಮ್ದು ಟಿಪಿ ನಾಳೆದೆಲ್ಲ ಇಶ್ಯೂ ಆಗಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದು, ಜನಾಭಿಪ್ರಾಯದ ವಿರುದ್ಧವಾಗಿ ಯಾಕೆ ಹೋಗ್ತೀರಿ? ನಾನು ಇಲ್ಲಿ ಈ ಒಂದು ವಿಷಯವನ್ನು ವೈಯಕ್ತಿಕವಾದಂಥ ಪ್ರತಿಷ್ಠೆಯಾಗಿ ತಗೊಂಡಿಲ್ಲ. 2007 ನಾನೀಗಾಗಲೇ ಮೊನ್ನೆ ಪ್ರಶ್ನೆ ಹೇಳಿದ್ದೀನಿ. ಜುಲೈ 30-31 ಏನೇನು ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ ಅವರ ಸಮೇತವೇ ಅಸೆಂಬ್ಲಿಯ ದಾಖಲೆಗಳಲ್ಲಿ ರೆಕಾರ್ಡ್ ಆಗಿದೆ. ಕಲಾಪ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದೇನೆ, ಅದು ಸಹ ದಾಖಲಾತಿದೆ. ಅವತ್ತು ಇವರೆಲ್ಲರೂ ವಿರೋಧ ಮಾಡೋದ ಹಿನ್ನೆಲೆಯಲ್ಲಿ ನಾನು ಟೌನ್ಶಿಪ್ ಬಗ್ಗೆ ನಿರಾಸಕ್ತನಾದೆ, ಅಲ್ಲಿಗೆ ನಿಂತೋಯ್ತದೆ. ಈಗ ಇವ್ರು 25ನೇ ಇಸ್ವಿಯಿಂದ ಇದಕ್ಕೊಂದು ಹೊಸ ರೂಪ ಕೊಡ್ತೀನಿ ಅಂತ ಹೊರಟವ್ರು. ಅಲ್ಲಿ 100ಕ್ಕೆ 80% ರೈತರು ವಿರೋಧ ಇದೆ. ರೈತರು ವಿರೋಧ ಇದ್ದಾಗ ಯಾತಕ್ಕೆ ಕೆಲಸ ಮಾಡ್ತೀರಿ? ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ಇಷ್ಟೊಂದು ತರಾವತುರಿಲಿ ಅದಿಂಥದ್ದು ಈಗ 40 ಕೋಟಿ ಕೊಟ್ಟಿದ್ದೀವಿ ಅಂತಾರೆ. ಎಷ್ಟು ಜನಕ್ಕೆ? 18 ಕೋಟಿ 40 ಜನಕ್ಕೆ ಕೊಟ್ಟಿದ್ದೀವಿ ಅಂತ. ಆ ಒಂದು ಭಾಗ ನೋಟಿಫಿಕೇಶನ್ ಏನು ಮಾಡವ್ರೆ, ಅಲ್ಲಿ ಈಗ ಅರ್ಜಿ ಕರೆದಿರ್ತಕ್ಕಂಥದ್ದು, ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸುಮಾರು 700 ಜನದ ಮೇಲಿದ್ದಾರೆ. 700 ಜನಕ್ಕೆ ಇವು ಇಷ್ಟೆಲ್ಲ ಹಿಂಸೆ ಕೊಟ್ಕೊಂಡು, ಕಾಂಗ್ರೆಸ್ ಪುಡಾರಿಗಳನ್ನೆಲ್ಲ ಬಿಟ್ಕೊಂಡು ಕನ್ವಿನ್ಸ್ ಮಾಡಿ ಯಾರನ್ನೋ ಕರ್ಕೊಂಬಂದು ದುಡ್ಡು ಕೊಡೋಕೆ ಹಂಚ ಕೊಟ್ಟವರಲ್ಲ. ಆದರೂ ಸಹ ಜನ ಬಂದಿಲ್ಲ. ಇಷ್ಟು ದಿವಸ ಆದರೂ ಅಲ್ಲಿ ಅಭಿಪ್ರಾಯ ಏನಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನೋಡಿ, ಯಾವುದೇ ಸರ್ಕಾರ ಜನವಿರೋಧಿ ನೀತಿ ಮಾಡಿದ್ರೆ, ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಗೌರವ ಕೊಡದೇ ಇದ್ರೆ ಆ ಸರ್ಕಾರಗಳು ಧೂಳಿಪಟ ಆಗ್ತವೆ ಅನ್ನೋದನ್ನ ಎಚ್ಡಿಕೆ ಎಷ್ಟು ವರ್ಷ ಏನ್ ಮಾಡಿದೀಯಾ ಅಂತ ಕೇಳ್ತಾರೆ. ಕಾಂಗ್ರೆಸ್ ಸರ್ಕಾರದವರು ಎಷ್ಟು ವರ್ಷ ಏನ್ ಮಾಡಿದ್ದಾರೆ? ಬೆಂಗಳೂರಲ್ಲಿ ಗುಂಡಿ ಮುಚ್ಚೋರಿಲ್ಲ, ಟಾರ್ ಹಾಕೋರಿಲ್ಲ, ಸರ್ಕಾರದ ಆಡಳಿತದಿಂದ ಜನ ಬೇಸತ್ತಿದ್ದಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾತೆತ್ತಿದ್ರೆ ಎಚ್ಡಿ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿರಲ್ಲ, ನೀವು ಕಾಂಗ್ರೆಸ್ ಸರ್ಕಾರದವರು ಏನ್ ಮಾಡಿದ್ದೀರಾ ಅಂತ ಇದೀಗ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋರಿಲ್ಲ, ಟಾರ್ ಹಾಕೋರಿಲ್ಲ, ಇದ ನಿಮ್ಮ ಆಡಳಿತ, ನಿಮ್ಮ ಆಡಳಿತದಿಂದ ಜನ ಬೇಸತ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಮಾತಿಗೆ ಇದೀಗ ಎಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನೀವೇನ್ ಕೆಲಸ ಮಾಡಿದ್ದೀರಾ, ನನಗೆ ಪ್ರಶ್ನೆ ಮಾಡ್ತೀರಾ ಏನ್ ಕೆಲಸ ಮಾಡಿದ್ದೀರಾ ಅಂತ ಹೇಳಿ. ನೀವೇನ್ ಕೆಲಸ ಮಾಡ್ತಿದ್ದೀರಾ? ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ದೀರಾ? ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋರಿಲ್ಲ, ಟಾರ್ ಹಾಕೋರಿಲ್ಲ, ಇದ ನಿಮ್ಮ ಆಡಳಿತ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ.
ಇವತ್ತಿನ ಪರಿಸ್ಥಿತಿ ಯಾರ್ಯಾರ ಕಾಲದಲ್ಲಿ ಯಾತಕ್ಕೆ ಈ ಥರ ಆಯ್ತು ಅನ್ನೋದು ಒಂದು ದಿವಸ ಯೋಚನೆ ಮಾಡಿದ್ರ ಮಾತೆತ್ತಿರ ಅದು ಏನೋ ಅರ್ಧೆ ಅಂತಾರೆ ನನಗೆ. ಇವರೆಲ್ಲ ಅರ್ಧಿದ್ದೇನು ಹಿಂದೆ ಇವರ ಹಲವಾರು ತಪ್ಪು ನಿರ್ಧಾರಗಳು ಸ್ವೇಚ್ಛಾಚಾರವಾಗಿ ಟೌನ್ ಪ್ಲಾನಿಂಗ್ ಇಲ್ಲದೆ ಯಾವುದೇ ಮಾಸ್ಟರ್ ಪ್ಲಾನ್ಗಳು ಇಟ್ಕೊಳ್ಳದೆ ಸ್ವೇಚ್ಛಾಚಾರವಾಗಿ ನಡೆಸೋದಾರಲ್ಲ ಒಂದು 5 ವರ್ಷದ ಸರ್ಕಾರದಲ್ಲಿ, ಆಗ ಅದರ ಫಲ ಇವತ್ತು ಬೆಂಗಳೂರು ನಗರದ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ಅಲ್ಲೊಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ, ತಾರಾಕ ಯೋಗ್ಯತೆ ಇಲ್ಲ. ಇಲ್ಲಿ ಹೊಸದಾಗಿ ಮತ್ತಿನ್ನೊಂದು ಟೌನ್ಶಿಪ್ ಮಾಡಿ ಇಲ್ಲೇನು ಮಾಡ್ತೀರಿ? ಅದಕ್ಕೊಂದು 20,000 ಕೋಟಿ ಸಾಲ ತಗೊಂಡ್ಬಂದಿದ್ದೀರಿ. ಈಗ ಏನು ಸಾಧನೆ ಮಾಡಬೇಕು? ಪಾಪ ನಿಮಗೆ ಬರೋಕ್ಕಾಗದೇ ಇದ್ರು ಹೋಗಲಿ, ನಿಮ್ಮ ಅಧಿಕಾರಿಗಳವರಲ್ಲ ಕಳಿಸಿ ಹೇಳಿ. ಈಗ ವಾಸ್ತವಾಂಶ ತಿಳ್ಕೊಂಡು ರೈತರ ಭಾವನೆ ಏನಿದೆ ಆ ಭಾವನೆಗೆ ತಲೆ ಬಾಕಿ. ಇಲ್ಲಿ ನಾನು ವೈಯಕ್ತಿಕವಾಗಿ ಪ್ರತಿಷ್ಠೆ ಇಟ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಲ್ಲ, ಬೇಕಾದಷ್ಟು ವಿಷಯಗಳ ಹೋರಾಟ ಮಾಡೋದು. ಇವತ್ತಿನ ಪರಿಸ್ಥಿತಿ ಯಾರ್ಯಾರ ಕಾಲದಲ್ಲಿ ಯಾತಕ್ಕೆ ಈ ಥರ ಆಯ್ತು ಅನ್ನೋದು ಒಂದು ದಿವಸ ಯೋಚನೆ ಮಾಡಿದ್ರ ಮಾತೆತ್ತಿರ ಅದು ಏನೋ ಅರ್ಧೆ ಅಂತಾರೆ ನನಗೆ. ಇವರೆಲ್ಲ ಅರ್ಧಿದ್ದೇನು ಹಿಂದೆ ಇವರ ಹಲವಾರು ತಪ್ಪು ನಿರ್ಧಾರಗಳು ಸ್ವೇಚ್ಛಾಚಾರವಾಗಿ ಟೌನ್ ಪ್ಲಾನಿಂಗ್ ಇಲ್ಲದೆ ಯಾವುದೇ ಮಾಸ್ಟರ್ ಪ್ಲಾನ್ಗಳು ಇಟ್ಕೊಳ್ಳದೆ ಸ್ವೇಚ್ಛಾಚಾರವಾಗಿ ನಡೆಸೋದಾರಲ್ಲ ಒಂದು 5 ವರ್ಷದ ಸರ್ಕಾರದಲ್ಲಿ, ಆಗ ಅದರ ಫಲ ಇವತ್ತು ಬೆಂಗಳೂರು ನಗರದ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ಅಲ್ಲೊಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ.